ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾರ್ಗಿ ಅವರೇ, ನಾನು ನಡ್ಕೊಂಡು ಹೋಗ್ತಿದ್ದೆ. ಅಷ್ಟು ದೂರ ನಡ್ಕೊಂಡು ಹೋಗ್ತೀರಾ? ಆಟೋದಲ್ಲೂ ಹೋಗಲ್ಲ ಅಂತೀರಾ? ಹೇಗಿದ್ರು ನಾನು ಅದೇ ರೂಟಲ್ಲಿ ಹೋಗ್ತಾ ಇದ್ದೀನಿ ತಾನೆ, ಅದಕ್ಕೆ ಡ್ರಾಪ್ ಮಾಡ್ತೀನಿ ಬನ್ನಿ ಅಂದೆ. ನಿಮ್ಮ ಮನೆವರೆಗೂ ಏನು ಬರಲ್ಲ, ನಿಮ್ಮ ಮನೆ ರೋಡ್ವರೆಗೂ ಅಷ್ಟೇ ಡ್ರಾಪ್ ಮಾಡಿ ಹೋಗ್ತೀನಿ ಆಯ್ತಾ? ಅಯ್ಯಯ್ಯೋ, ನಾನು ಹಾಗೆ ಹೇಳಲಿಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಿದೆ. ಅಯ್ಯೋ, ಅದ್ರಲ್ಲಿ ತೊಂದರೆ ಏನು ಬಂತು? ನನ್ನ ಗಾಡಿನ ಸರ್ವಿಸಿಗೆ ಕೊಟ್ಟಿದ್ನಲ್ಲ, ಅದಕ್ಕೆ ಕ್ಯಾಬಲ್ಲಿ ಹೋಗ್ತಾ ಇದ್ದೆ. ನೀವಿಷ್ಟೆಲ್ಲ ತರಕಾರಿ ಹೊತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರಲ್ಲ, ಅದಕ್ಕೆ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಕರೆದೆ. ಗಿರ್ಜಾ ಅವರೇ, ಇದು ಕ್ಯಾಬು, ಒಬ್ರಲ್ಲ 4 ಜನ ಬೇಕಿದ್ರೂ ಹೋಗ್ಬೋದು. ಥ್ಯಾಂಕ್ಸ್ ಮಾರ್ಗಿ ಅವರೇ. ಮತ್ತೆ ಹೇಗೆ ನಡೀತಿದೆ ಜೀವನ? ಓಹ್, ಜೀವನಾನ ಸೂಪರ್ ಕೂಲ್ ಆಗಿದೆ. ಚೆನ್ನಾಗಿದೆ ನಿಮ್ಮ ಜೀವನ. ಮತ್ತೆ ಮದುವೆ? ಅದು ಬಿಡಿ, ನನ್ನ ಲೈಫಲ್ಲಿ ಮುಗ್ದೋಗಿರೋ ಚಾಪ್ಟರ್. ಮಾರ್ಗಿ ಅವರೇ, ಮುಗ್ದೋಗಿರೋ ಕಥೆನ ಹೊಸ ಕಲಾವಿದ್ರ ಜೊತೆ ಹೊಸದಾಗಿ ಬದುಕೋದೆ ಜೀವನ. ನನ್ನ ಲೈಫಲ್ಲಿ ನಡೆದಿರೋ ಸಿಚುವೇಶನ್ಸ್ನ ನೋಡಿದ್ರೆ ಆ ಹೊಸ ಕತೆ ಬರೋದಿಲ್ಲ ಅನ್ಸುತ್ತೆ. ಇದನ್ನು ನಾನು ಯಾರಿಗೂ ಹೇಳಿಲ್ಲ ಗಿರ್ಜಾ ಅವರೇ, ನೀವು ಇಷ್ಟು ಕೇಳ್ತಾ ಇದ್ದೀರಾ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಪ್ರಾಬಬ್ಲಿ ಒಂದು 9th or 10th ಅನ್ಸುತ್ತೆ. ನನ್ನ ಸ್ಕೂಲಲ್ಲಿ ನಂಗೊಬ್ಬ ಕ್ಲಾಸ್ಮೇಟ್ ಇದ್ದ, ಬಾಲಾಜಿ ಅಂತ. ಅವನಿಗೆ ನಾನಂದ್ರೆ ಎಷ್ಟು ಇಷ್ಟ ಗೊತ್ತಾ? ನಾನಂದ್ರೆ ಎಷ್ಟು ಪ್ರೀತಿ ಗೌರವ. ನಾನು ಯಾವ ಬೆಂಚಲ್ಲಿ ಕೂತ್ಕೋತಾ ಇದ್ನೋ ಅವನು ಅದ್ರ ಪಕ್ಕದ ಬೆಂಚಲ್ಲೇ ಕೂತ್ಕೋತಾ ಇದ್ದ. ನಾನೇನಾದ್ರೂ ಸ್ಕೂಲಿಗೆ ರಜಾ ಹಾಕಿದ್ರೆ ಅವನ್ ಸ್ಕೂಲ್ಗೆ ಕಾಲು ಕೂಡ ಇಡ್ತಾ ಇರ್ಲಿಲ್ಲ. ನೋಡ್ತಾ ನೋಡ್ತಾನೆ ನನಗೆ ಅವನಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು. ಅನ್ಫಾರ್ಚುನೇಟ್ಲಿ ಆ ಊರಿಗೆ ದೊಡ್ಡ ಶ್ರೀಮಂತ ಆಗಿದ್ದ ಅವ್ರ ತಾಯಿಗೆ ಅವನ ಫ್ರೆಂಡ್ಶಿಪ್ ಇಷ್ಟ ಆಗಲಿಲ್ಲ. ಅದರಲ್ಲೂ ಅವನ ರಿಲಿಜನ್ ಬೇರೆ ಚೇಂಜ್. ಅದಕ್ಕೆ ಅವ್ರ ತಾಯಿ ಅವನ್ನ ಅಬ್ರಾಡಿಗೆ ಕಳ್ಸೋಕ್ಕೆ ಯೋಚನೆ ಮಾಡ್ತಾರೆ. ಬಾಲಾಜಿ ಅಬ್ರಾಡ್ಗೆ ಹೋಗೋ ಮುಂಚೆ ನನ್ನ ಮೀಟ್ ಮಾಡಿದ್ದ. ಅದು ಎಷ್ಟು ವರ್ಷಗಳಾಗ್ಲಿ, ನಾನು ನಿನಗೋಸ್ಕರ ಬಂದೇ ಬರ್ತೀನಿ, ನೀನು ನನಗೆ ಕಾಯಲೇಬೇಕು ಅಂತ ಹೇಳಿದ್ದ. ನಾನು ಕಾಯ್ತಾನೇ ಇದ್ದೀನಿ. ಅವನೇನು ಬಂದಿಲ್ಲ. ಇನ್ಫ್ಯಾಕ್ಟ್ ನನ್ನನ್ನು ಫಸ್ಟ್ ಮಾರ್ಗಿ ಅಂತ ಕೂಗಿದ್ದೆ ನನ್ನ ಬಾಲಾಜಿ. ಈಗ ಅವ್ನು ನನ್ನ ಎದುರುಗಡೆ ಬಂದ್ರು ಅವನ್ನ ನಾನು ಗುರ್ತಿಡಿಯೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಅವನು ಹೇಗಾಗಿರ್ತಾನೋ ಏನೋ ಅಲ್ವಾ? ಅಯ್ಯೋ ನೋಡಿ, ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮನೆ ಹತ್ರನೇ ಬಂದ್ಬಿಟ್ವಿ. ಕಾರ್ ನಿಲ್ಸಪ್ಪ. ಥ್ಯಾಂಕ್ ಯು. ಮೂವ್ ಮಾಡಿ ಸರ್. ಹೇ ಪಾಂಡು, ಬೆಳಗ್ಗೆ ಕೆಲಸ ಸಿಕ್ತು ಅಂತ ಹೇಳಿದೆ, ಈಗ ನೋಡಿದ್ರೆ ಇಲ್ಲ ನಿಂತಿದ್ದೆ, ಏನಾಯ್ತು? ಶಿವಣ್ಣ, ಇವತ್ತು ನನ್ಗೆ ಆಗ್ತಿರೋ ಖುಷಿನ ನಿನ್ನ ಹತ್ರ ಹಂಚ್ಕೊಳ್ಳೇಬೇಕು ಅನ್ಸ್ತು. ಆದ್ರೆ ಏನ್ ಮಾಡ್ಲಿ, ನಿನ್ ಮನೆ ಗೊತ್ತಿಲ್ಲ, ಇಲ್ಲಾಂದ್ರೆ ನಿಮ್ ಮನೆಗೆ ಬಂದ್ಬಿಡ್ತಿದ್ದೆ. ಅದಕ್ಕೆ ಬೆಳಗ್ಗೆ ಬಂದರೆಲ್ಲ ಸಿಗ್ತೇನೋ ಅಂತ ಆಗ್ಲಿಂದ ಇಲ್ಲೇ ನಿಂತಿದ್ದೀನಿ. ಖುಷಿ ವಿಷಯನ ಏನೋ, ಕೆಲಸ ಕನ್ಫರ್ಮ್ ಆಯ್ತಾ? ಕನ್ಫರ್ಮ್ ಅಣ್ಣ. ತಿಂಗಳಿಗೆ 12,000 ಸಂಬಳ, ವಾರಕ್ಕೊಂದು ರಜಾ, ಜೊತೆಗೆ ಊಟ, ಸಪರೇಟ್ ಬಾಟ. ನಿನಗೆ ಯಾವಾಗ ಬೇಕೋ ಅವಾಗ ಕೆಲಸ ಬಿಡು, ಅಲ್ಲಿವರೆಗೂ ನಾನು ಕೆಲ್ಸದಿಂದ ತೆಗಿಯಲ್ಲ ಅಂದ್ರು ಅಣ್ಣ. ಅಪ್ಪ ದೇವ್ರ ದೊಡ್ಡವನು. ನೋಡಿದ್ಯಾ ದರಿದ್ರ, ನನ್ನ ಕೈಲಿ ಏನು ಆಗಲ್ಲ ಅನ್ಕೊಂಡ್ರೆ ಏನೂ ಆಗಲ್ಲ. ನನ್ನ ಕೈಲಿ ಆಗುತ್ತೆ, ಒಳ್ಳೇದೇ ಆಗುತ್ತೆ ಅನ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಸದ್ಯ ಒಳ್ಳೆ ಸಂಬಳ, ಕನ್ಫರ್ಮ್ ಕೆಲಸ, ಇನ್ನೇನಪ್ಪ ಬೇಕು ನಿನಗೆ? ಅಣ್ಣ ಇನ್ ಒಂದು ಬೇಕಣ್ಣ. ಅಯ್ಯೋ, ಇದ್ದಿದ್ದು 100 ರೂಪಾಯಿ ಕೊಟ್ಬಿಟ್ಟೆ. ಇವನು ಮತ್ತೆ ಕಾಸು ಕೇಳಿದ್ರೆ ಏನಪ್ಪ ಮಾಡ್ಲಿ?
ಏನು ಬೇಕು ಪಾಂಡು ನಿನಗೆ? ನಿನ್ನ ಆಶೀರ್ವಾದ ಅಣ್ಣ, ಅದೊಂದಿದ್ರೆ ಸಾಕು ಅಣ್ಣ. ನೀನ್ ಕೊಟ್ಟಿರೋ 100 ರೂಪಾಯಿನ ಖರ್ಚು ಮಾಡಕೋಬಿಟ್ಟಿಲ್ಲ ನಮ್ಮ ಸಾವುಕಾರರು. ಅವ್ರ ದುಡ್ಡೆಲ್ಲ ಊಟ ಮಾಡಿಸಿ ಕಳ್ಸಿದ್ರು. ನೀನ್ ಕೊಟ್ಟಿರೋ ದುಡ್ಡನ್ನ ನಾನು ಸಾಯೋವರೆಗೂ ನಾನು ನೆನಪಲ್ಲಿ ಇಟ್ಕೋತೀನಣ್ಣ. ಇರು 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 ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ನೋಡು, ಬೆಲೆ ಕೊಡೋದೇ ಆದರೆ ಸತ್ಯಕ್ಕೆ ಬೆಲೆ ಕೊಡು, ಧರ್ಮಕ್ಕೆ ಬೆಲೆ ಕೊಡು, ನ್ಯಾಯಕ್ಕೆ ಬೆಲೆ ಕೊಡು. ಒಟ್ಟಿನಲ್ಲಿ ನಿನಗೆ ಒಳ್ಳೇದಾಯ್ತಲ್ಲಪ್ಪ, ನನಗಷ್ಟೇ ಸಾಕು. ನೋಡು, ನೀನು ಕೆಲಸ ಮಾಡೋ ಯಜಮಾನರಿಗೆ ನೀನು ಯಾವಾಗಲೂ ಋಣಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಕೊಡ್ಬಾರ್ದು. ಯಾಕೆಂದರೆ ಸ್ವಾಮಿ ನಿಷ್ಠೆ ನಮ್ಮನ್ನು ಸದಾ ಕಾಯುತ್ತೆ, ಹಾಗೆ ಸ್ವಾಭಿಮಾನ ನಮ್ಮನ್ನು ಉಳಿಸುತ್ತೆ. ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಸರಿಣ್ಣ, ನಾನಿನ್ ಬರ್ತೀನಿ. ಏನು ಬರ್ತೀನಿ ಅಂತ ಇದೆಯಾ? ಇಲ್ಲೋಡ, ಇಲ್ಲೊಂದು ಚೂರು ಮುಂದೆ ಹೋಗಿ ಲೆಫ್ಟ್ ತಿರುಗಿದ್ರೆ ಅಲ್ಲೊಂದು ಬೇಕರಿ ಇದೆ, ಪಕ್ಕದಲ್ಲೇ ನಮ್ಮ ಮನೆ ಇದೆ, ಮನೆಗೆ ಬಂದು ಹೋಗು. ಇಲ್ಲ ಅಣ್ಣ, ನಾಳೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಲೇಟ್ ಆಗುತ್ತೆ. ಇನ್ನೊಂದ್ಸಲಿ ಬರ್ತೀನಿ. ವೆರಿ ಗುಡ್. ಈ ಡೆಡಿಕೇಶನ್ನು ಕೊನೆವರೆಗೂ ಇರಲಿ, ನಿಂಗೆ ತುಂಬ ಒಳ್ಳೇದಾಗುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಬಾಯ್. ಹಾಡ್ಸೋನು ನೀನೇ, ಕಾಡ್ಸೋನು ನೀನೇ. ಒಟ್ಟಿನಲ್ಲಿ ನಮ್ಮ ಪಾಂಡುಗೆ ಸುಖವಾದ ಜೀವನ ಕೊಡು ಭಗವಂತ. ಅದು ಹೇಗೆ ಸಾಧ್ಯ ಶಿವಪ್ರಸಾದ್? ಭಗವಂತ, ಏನ್ ಭಗವಂತ ಹೀಗೆ ಹೇಳ್ತಾ ಇದೀಯಾ? ನಮ್ಮ ಪಾಂಡು ಸುಖವಾಗಿರ್ಬಾರ್ದಾ? ಜೀವನ ಅನ್ನೋದು ತಕ್ಕಡಿ ಇದ್ದ ಹಾಗೆ ಶಿವಪ್ರಸಾದ್. ಒಂದ್ ಕಡೆ ಕಷ್ಟ ಇದ್ರೇನೆ ಇನ್ನೊಂದ್ ಕಡೆ ಸುಖ ತೂಗಕ್ ಸಾಧ್ಯ. ಇಲ್ಲಾಂದ್ರೆ ಸಮತೋಲನ ಕಳ್ಕೊಳ್ಳುತ್ತೆ. ಅರ್ಥ ಆಗ್ಲಿಲ್ಲ. ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಕೇಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಶಿವಪ್ರಸಾದ್. ಆದ್ರೆ ಎಲ್ರಿಗೂ ಸುಖ ಸಿಗ್ಲಿ ಅಂತ ಬಯಸೋದ್ರಲ್ಲಿ ಸ್ವಲ್ಪ ದೋಷ ಇದೆ. ಈಗ ನೀನು ನಿನ್ ಸ್ವಂತ ಮನೆಯಲ್ಲಿ ನಿನ್ ಕುಟುಂಬದ ಜೊತೆಗೆ ಸುಖ ಪಡ್ತಾ ಇದೀಯ. ಆದ್ರೆ ಹಿಂದೆ ನೀನ್ ಪಟ್ಟಿರೋ ಶ್ರಮ ಮತ್ತು ಕಷ್ಟ ಇದೆಯಲ್ವಾ? 100ಕ್ಕೆ 100 ಸತ್ಯ ಭಗವಂತ. ಆ ಕಾಲದಲ್ಲಿ ನಾನು ಪಟ್ಟ ಕಷ್ಟ ಶತ್ರುಗೂ ಬೇಡ. ಶತ್ರುಗೂ ಕಷ್ಟ ಬರೋದ್ ಬೇಡ ಅಂತ ಹೇಳೋ ಮನುಷ್ಯರು ತುಂಬಾ ಕಿಲಾಡಿಗಳು. ಅದ್ಯಾಕೆ ಭಗವಂತ? ಕಷ್ಟ ಪಟ್ರೇನೆ ಸುಖ, ಇದು ಸಾರ್ವಕಾಲಿಕ ಸತ್ಯವಾದ ಮಾತು. ಶತ್ರುಗೂ ಕಷ್ಟ ಬರೋದ್ ಬೇಡ ಅಂದ್ರೆ ಅವನ್ ಜೀವನದಲ್ಲಿ ಸುಖನೂ ಬರೋದ್ ಬೇಡ ಅಂತ ಪರೋಕ್ಷವಾಗಿ ಹೇಳ್ದಾಗಲ್ವಾ? ಹಾ ಹಾ, ಈ ಆಂಗಲ್ ಅಲ್ಲಿ ನನಗೆ ಥಾಟೇ ಬರ್ಲಿಲ್ವಲ್ಲ ಭಗವಂತ. ಶಿವಪ್ರಸಾದ್, ಇದು ಹಿಂದಿನ ಕಾಲದಿಂದ ನಿಮ್ಮವ್ರು ಆಡ್ಕೊಂಡು ಬಂದಿರೋ ಮಾತು. ಕಷ್ಟ ಇದ್ಮೇಲೆ ಸುಖ ಇದ್ದೇ ಇರುತ್ತೆ. ಈಗ ನಿನ್ ಪ್ರಶ್ನೆಗೆ ಬರ್ತೀನಿ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲಿ ಕಷ್ಟ ಸುಖ ಎರಡೂ ಇರುತ್ತೆ ಅಂದಮೇಲೆ ಪ್ರಪಂಚದ ಲೆಕ್ಕಾಚಾರದಲ್ಲಿ ಅರ್ಧ ಕಷ್ಟ ಅರ್ಧ ಸುಖ ಇದ್ದೇ ಇರುತ್ತಲ್ವಾ? ಇವತ್ತು ಸುಖ ಪಟ್ಟವನ್ಗೆ ನಾಳೆ ಕಷ್ಟ, ನಾಳೆ ಕಷ್ಟಪಟ್ಟವನ್ಗೆ ನಾಡಿದ ಸುಖ. ಈಗ ನಿನ್ ಸ್ನೇಹಿತ ಪಾಂಡು ಸುಖವಾಗಿರ್ಬೇಕಾದ್ರೆ ಆ ತೂಕಕ್ಕೆ ಸಮಾನವಾಗಿ ಇನ್ನೊಬ್ಬ ವ್ಯಕ್ತಿ ಕಷ್ಟ ಅನುಭವಿಸ್ಬೇಕಲ್ವಾ? ಈ ತರ ಎಲ್ಲ ಲಾಜಿಕ್ ಇದೆಯಾ ಭಗವಂತ? ಖಂಡಿತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.